my YouTube channel. This is Kavya Gowda Vlogs. ಓಕೆ, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಜಸ್ಟ್ ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವತ್ತು ಟ್ಯೂಸ್ಡೇ 26th ಮೇ. ಬರೀ ಮನೇಲೇ ಇರ್ತೀನಿ ಇವತ್ತು ಪೂರ್ತಿ. ಸೊ ಪೂಜೆ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು. ಹೆಂಗೆ ಹೋಗುತ್ತೆ ಇವತ್ತು ಡೇ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಗಾಯ್ಸ್, ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಸೊ ಕಸ ಗುಡಿಸಿದ ತಕ್ಷಣ ಮನೆ ಒರೆಸಿ ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಫಸ್ಟ್ ದೇವ್ರ ಮನೇಲಿರೋ ಕಸನೆಲ್ಲ ಕ್ಲಿಯರ್ ಮಾಡ್ತಾಯಿದ್ದೆ. ಆಮೇಲೆ ಈಚೆ ಎಲ್ಲ ಕಸ ಗುಡಿಸ್ತಾ ಇದೆ. ಮನೆ ಕಸ ಗುಡಿಸಿ ಆಯಿತು. ಸೊ ಈಚೆ ಎಲ್ಲ ಕಸ ಗುಡಿಸ್ತಾ ಇದ್ದೆ, ಅದು ಕಂಪ್ಲೀಟ್ ಆಯಿತು. ಮನೆ ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆ ಒರೆಸಿ ಕಂಪ್ಲೀಟ್ ಆದಮೇಲೆ ಇವಾಗ ಆಲ್ಮೋಸ್ಟ್ 2 days ಆಗಿಬಿಟ್ಟಿತ್ತು ಒರೆಸಿ. ಯಾಕಂದರೆ ನಾವು ಮನೇಲಿ ಇರಲಿಲ್ಲ. ಸೊ ತುಂಬ ಧೂಳಾಗ್ಬಿಟ್ಟಿತ್ತು. ಅದಾದಮೇಲೆ ಎಲ್ಲ ಮುಗಿಸಿ ಇವಾಗ ರಂಗೋಲಿ ಬಿಟ್ಟಾಗಿದೆ ಆಲ್ರೆಡಿ. ನಿಮಗೆ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಸೊ ಇದು ನಮ್ಮನೆ ರಂಗೋಲಿ. ಇನ್ನು ತಿಂಡಿ ತಿಂದಿರಲಿಲ್ಲ, ತರಕಾರಿ ಎಲ್ಲ ತೊಗೊಬರ್ಬೇಕಾಗಿತ್ತು. ಈಚೆ ಹೋಗಿ ಹಾಲು ಏನೂ ಇದ್ದಿಲ್ಲ, ಯಾಕಂದರೆ ನಾವು ಮನೇಲಿ ಇದ್ದಿಲ್ಲ ಅಂದ್ಬಿಟ್ಟು ನಾವೇನೂ ತಂದಿಟ್ಟಿರಲಿಲ್ಲ. ಸೊ ಇವಾಗ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬರೋಣ ಬನ್ನಿ. ಸೊ ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ, ಅಂದರೆ ನಮ್ಮ ಒಂದು 150 ಮೀಟರ್ಸಲ್ಲಿ ಅಂಗಡಿ ಇದೆ. ಆಲ್ರೆಡಿ ತೊಗೊಂಡು ಬಂದಾಯಿತು. ಇದು ನಮ್ಮ ಮನೆ ಓನರ್ ನಾಯಿ, ಆಮೇಲೆ ಅವ್ರ ಅಜ್ಜಿ, ಅದು ಅವ್ರ ಓನರ್ ಅಜ್ಜಿ. ಬಿಸಿಲು ಮಾತ್ರ ತುಂಬ ಇತ್ತು. ಬೆಳಗ್ಗೆ ಆದರೂ ಬಿಸಿಲು ತುಂಬ ಜಾಸ್ತಿ, ಅಂದರೆ ಹ್ಯುಮಿಡಿಟಿ ತುಂಬ ಇತ್ತು. ತುಂಬ ಸುಸ್ತಾಗ್ತಾಯಿತ್ತು ನನಗೆ ಮೆಟ್ಲೆತ್ಕೊಂಡು ಬರೋ ಅಷ್ಟರಲ್ಲಿ. ಸೊ ಅದೆಲ್ಲ ಆದಮೇಲೆ ನಾನು ಅಂಗಡಿಯಿಂದ ಈ ಐಟಮ್ಸ್ ಎಲ್ಲ ತೊಗೊಂಬಂದೆ. ಮಿಕ್ಸ್ ತರಕಾರಿ ತೊಗೊಂಬಂದೆ. ಇವಾಗ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ. ಆಮೇಲೆ ಮೊಟ್ಟೆ ತೊಗೊಂಬಂದೆ, ಮಿಲ್ಕ್ ತೊಗೊಂಬಂದೆ. ಅದಾದಮೇಲೆ ಝೆಪ್ಟೋಲ್ ಆಲ್ರೆಡಿ ನಾನು ಆರ್ಡರ್ ಮಾಡಿದ್ದೆ. ಬ್ರೆಡ್ ಮತ್ತು ಫೆನಾಯ್ಲ್ ಇರಲಿಲ್ಲ, ಫೆನಾಯ್ಲ್ ಮತ್ತು ರೋಸ್ಮೆರಿನೂ ಆರ್ಡ್ರ್ ಮಾಡಿದ್ದೆ. ಆ್ಯಕ್ಚುಲಿ ನನಗೆ ಈ ಬ್ರೆಡ್ ಕನ್ಫ್ಯೂಷನ್ ಆಯಿತು. ನಾನೇನಾದರೂ ಮೈದಾ ಬ್ರೆಡ್ ಆರ್ಡರ್ ಮಾಡಿಬಿಡಿ, ಯಾಕಂದರೆ ಅದು ವೈಟಾಗಿ ಕಾಣಿಸ್ತಿತ್ತು. ಬ್ರೌನ್ ಬ್ರೆಡ್ ಅಂದರೆ ತುಂಬ ಅಂದರೆ ಫುಲ್ ಬ್ರೌನಾಗಿ ಕಾಣಿಸುತ್ತೆ. ನಾನು ಅಂಗಡಿಗೆ ಹೋಗೋಕ್ಕೆ ಮುಂಚೆನೇ ಝೆಪ್ಟೋಲ್ ಆರ್ಡರ್ ಮಾಡಿದ್ದೆ. ಸೊ ಬರುವಾಗ ಹಂಗೆ ಕಲೆಕ್ಟ್ ಮಾಡಿಕೊಂಡೆ ಇದೆಲ್ಲ. ಆಮೇಲೆ ರೋಸ್ಮೇರಿ ಸ್ಪ್ರೇ ಮಾಡ್ಕೊಳ್ಳೋಕ್ಕೆ, ಲೈಕ್ ಅದು ಸ್ಪ್ರೇ ಮಾಡಿ ಇಟ್ಕೊಂಡು ಓನ್ಲಿ ನೈಟ್ ಹೊತ್ತು ಯೂಸ್ ಮಾಡಿ ಸ್ಪ್ರೇ ಮಾಡಿ ಮಲ್ಕೋತಾರಲ್ಲ, ಸೊ ಅದಕ್ಕೋಸ್ಕರ ಈ ರೋಸ್ಮೇರಿ ಆರ್ಡರ್ ಮಾಡುತ್ತೆ. ಅದಾದಮೇಲೆ ಇವಾಗ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೀನಲ್ಲ, ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿನ್ನೋಣ ಅಂತ. ಲೈಕ್ ಫುಲ್ ವೆಜಿಟೇಬಲ್ಸ್ ಮಿಕ್ಸ್. ಇವಾಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು. ಫಸ್ಟು ನನಗೆ ಕಾಫಿ ಕುಡಿಬೇಕು. ಕಾಫಿ ಇಲ್ದಿರೆ ನನ್ನ ಮೂಡೇ, ಲೈಕ್ ನಾನು ಏನು ಕೆಲಸ ಮಾಡೋಕ್ಕೂ ಮೂಡ್ ಬರೋಲ್ಲ. ಸೊ ಫಸ್ಟು ಕಾಫಿ ಮಾಡ್ಕೊಳ್ಳೋಣ ಅಂತ. ಒಬ್ಬೊಬ್ಬರು ಬಂದು ಒಂದೊಂದು ಫುಡ್ ವಿಚಾರಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಬಟ್ ಕಾಫಿ ನನಗಂತೂ ವೆರಿ ಫೇವ್ರೆಟ್. ನನಗೆ ಕಾಫಿ ಪೌಡರ್ ಸ್ಮೆಲ್ಲೇ ತುಂಬ ಇಷ್ಟ. ಇವಾಗ ಎಲ್ಲರಿಗೂ ಸೀಮೆಣ್ಣೆ ಸ್ಮೆಲ್ಲು, ಇಲ್ಲಾಂದರೆ ಪೆಟ್ರೋಲ್ ಸ್ಮೆಲ್, ಈ ಥರ ಎಲ್ಲರಿಗೂ ಹೆಂಗೆ ಸ್ಮೆಲ್ ಬರುತ್ತೋ ಆ ಥರ ಇಷ್ಟ ಆಗುತ್ತೋ. ಲೈಕ್ ಕಾಫಿ ಸ್ಮೆಲ್ ಅಂದರೆ ಐ ಲವ್ ಇಟ್. ಮೊದಲಂದರೆ ಅಷ್ಟೊಂದು ಟೀನೂ ಕುಡಿತಾ ಇರಲಿಲ್ಲ, ನಾನು ಕಾಫಿನೂ ಕುಡಿತಾ ಇರಲಿಲ್ಲ. ಆ್ಯಂಡ್ ಮಿಲ್ಕ್ ಅಂದರೆ ಆಗ್ತಾನೇ ಇದ್ದಿಲ್ಲ. ಬಟ್ ಇವಾಗ ಲೈಕ್ 20s ಆದಮೇಲೆ ಐ ಡೂ ಲೈಕ್ ಕಾಫಿ ಇಲ್ದಿರ ಅಂದರೆ ನನ್ನ ಡೇನೇ ಸ್ಟಾರ್ಟ್ ಆಗೋಲ್ಲ. ಬಟ್ ಎಲ್ಲರೂ ಬೆಲ್ಲ ಹಾಕೋತಾರೆ, ಬಟ್ ನಂಗೆ ಫ್ಲೇವರೇ ಚೇಂಜ್ ಆಗಿಬಿಡ್ತು. ಅಂದರೆ ಶುಗರ್ ಆ್ಯಡ್ ಮಾಡ್ಕೋತೀನಿ. ಬಟ್ ಮೇಕ್ ಶ್ಯೂರ್ ನಾನು 1 ಡೇಗೆ 1 ಸ್ಪೂನ್ ಶುಗರ್ ತಿನ್ನೋದು ಮನೇಲಿ. ಅಂದರೆ ಕ್ಯಾಲೋರೀಸ್ ಅಷ್ಟೊಂದೇನು ಜಾಸ್ತಿ ತೋರಿಸಲ್ಲ. ಸೊ 1 ಸ್ಪೂನ್ ಏನು ನಿಮಗೆ ಜಾಸ್ತಿ ಅನಿಸಲ್ಲ ಯಾರು ಡಯಟ್ ಮಾಡ್ತಾಯಿದ್ದೀರಾ. ಸೊ ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ. ಇವಾಗ ಕಾಫಿ ಪೌಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಲೈಕ್ ಕಾಫಿ ಪೌಡರ್ ಹಾಕೋಕ್ಕೆ ಮುಂಚೆ ನಾನು ಯಾವಾಗಲೂ ಈ ಥರ ಸ್ಮೆಲ್ ಮಾಡ್ತೀನಿ. ಎಷ್ಟು ಸೂಪರಾಗಿರುತ್ತೆ ಅಂತ ಹೇಳಿದ್ರೆ ಕಾಫಿ ಲವರ್ಸಿಗೆ ಮಾತ್ರ ಗೊತ್ತು. ಯಾಕಂದರೆ ಒಬ್ಬೊಬ್ಬರು ಟೀ ಇಷ್ಟಪಡ್ತಾರೆ. ಐ ಡೋಂಟ್ ಲೈಕ್ ಟೀ. ಫಸ್ಟ್ ಆಫ್ ಆಲ್ ನಂಗೆ ಟೀ ಅಂದ್ರೇ ಇಷ್ಟ ಇಲ್ಲ. ಕಾಫಿ ಅಂದರೆ ಇಟ್ಸ್ ಏನಂತಾರೆ, ಲೈಕ್ ಎವ್ವನ್ ಥರ ನನಗೆ ಕಾಫಿ ಬಂದುಬಿಟ್ಟು. ಸೊ ಕಾಫಿ ಜೊತೆಗೆ ಬ್ರೌನ್ ಬ್ರೆಡ್ 1-2 ತಿನ್ಕೋತೀನಿ. ಯಾಕಂದರೆ ನಾನು ಇನ್ನೂ ತಿಂಡಿ ಮಾಡಿಲ್ಲ. ಆಲ್ಮೋಸ್ಟ್ 11 o'clock ಆಗಿಬಿಟ್ಟಿತ್ತು. ತುಂಬ ಹಶ್ವಾಗ್ತಾಯಿತ್ತು. ತಿಂಡಿ ಮಾಡೋಕ್ಕೆ ಮುಂಚೆ ಕಾಫಿ ಕುಡಿದು ನಾನು ಪಾತ್ರೆ ಬೆಳಗಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಲೈಕ್ ನಾನು ಏನಾದರೂ ಅಡುಗೆ ಮಾಡುವಾಗ ನನಗೆ ಅಲ್ಲಿ ಕಚ್ಚಾ ಬಚ್ಚಿ ಈ ಥರ ಇಟ್ಕೊಳ್ಳೋಕೆ ಇಷ್ಟ ಆಗೋಲ್ಲ. ಸೊ ಫಸ್ಟು ಏನೇನು ಪಾತ್ರೆ ಇದೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ತರಕಾರಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತೊಗೊಂಡು ಬಂದು ರೆಡಿ ಮಾಡ್ಕೋತಾ ಇದ್ದೆ. ಸೊ ನಾನು ಸಿಂಪಲಾಗಿ ಮಾಡ್ತೀನಿ ಬಿಸಿಬೇಳೆ ಬಾತ್. ತುಂಬ ಕಾಂಪ್ಲಿಕೇಶನಿಂದ ಮಾಡಲ್ಲ. ಬಿಸಿಬೇಳೆ
ಜೊತೆಗೆ ನಾನು ಮೊಟ್ಟೆನೂ ಲೈಕ್ ಪ್ರೋಟೀನ್ ಏನಾದರೂ ಒಂದು ತೊಗೋಬೇಕಲ್ಲ, ಸೊ ಪ್ರೋಟೀನುಗೆ ಎಗ್ ತೊಗೊಂಡಿದ್ದೀನಿ. ಅದು ಆಲ್ರೆಡಿ ಬೇಯಕ್ಕಿಟ್ಟಿದ್ದೀನಿ. ಲೈಕ್ ನಾನೆಲ್ಲ ತರಕಾರಿ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಮೊಟ್ಟೆನೂ ಬೆಂದಿರುತ್ತೆ. ಸೊ ಇವಾಗ ಬೇಳೆ ಮತ್ತು ಅಕ್ಕಿನ ತೊಳೆದಿಟ್ಕೋತಾ ಇದ್ದೀನಿ. ಸೊ ಇವಾಗ ಏನು ತೊಳೆದಿಟ್ಕೊಂಡಿದ್ದೀನಲ್ಲ ಎಲ್ಲ ಕಟ್ ಮಾಡಿ, ಲೈಕ್ ಈರುಳ್ಳಿ, ಆಮೇಲೆ ಟೊಮ್ಯಾಟೊ, ಆಮೇಲೆ ವೆಜಿಟೇಬಲ್ಸ್ ಎಲ್ಲನೂ ಕಟ್ ಮಾಡಿದ ತಕ್ಷಣ ನಾನು ಒಟ್ಟಿಗೆ ಹಾಕ್ಬಿಡ್ತೀನಿ. ಇವಾಗ ಒಬ್ಬೊಬ್ರು ಏನು ಮಾಡ್ತಾರೆ, ಅಕ್ಕಿ ಮತ್ತು ಬೇಳೆ ಸಪ್ರೇಟಾಗಿ ಬೇಯಿಸ್ಕೊತಾರೆ, ಆಮೇಲೆ ವೆಜಿಟೇಬಲ್ಸ್ ಹಾಕಿ ಮತ್ತೆ ಸಪ್ರೇಟಾಗಿ ಬೇಯಿಸ್ಕೊತಾರೆ, ಆಮೇಲೆ ಎಲ್ಲ ಪೌಡರ್ ಹಾಕ್ಬಿಟ್ಟು ಸಪ್ರೇಟಾಗಿ ಬೇಯಿಸ್ಕೊತಾರೆ. ಬಟ್ ನಾನು ಆ ಥರ ಟೈಮ್ ವೇಸ್ಟ್ ಮಾಡೋಕ್ಕೋಗಲ್ಲ, ಯಾಕಂದರೆ ಆಲ್ರೆಡಿ ನನಗೆ ಹಶ್ವಾಗಿದೆ. ನನಗಷ್ಟು ಪೇಷನ್ಸು ಇಲ್ಲ ಅದು ಮುಗಿಯೋಷ್ಟರಲ್ಲಿ ವೆಯ್ಟ್ ಮಾಡೋಕ್ಕೆ ಟೈಮ್ ಅಂದರೆ ನನಗೆ ಪೇಷನ್ಸ್ ಇಲ್ಲ. ಸೊ ಎಲ್ಲ ಕಟ್ ಮಾಡಿ ಏನು ನಾವು ತೊಳ್ಕೊಂಡಿರ್ತೀವಲ್ಲ ಅಕ್ಕಿ ಮತ್ತು ಬೇಳೆ, ಅದಕ್ಕೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ಆಮೇಲೆ ಕುಕ್ಕರಿಗೆ ಒಂಚೂರು ತುಪ್ಪ ಹಾಕಿರ್ತೀನಿ. ಅದಾದಮೇಲೆ ನಾನು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಪೌಡರ್ ಹಾಕಿ ಬಿಸಿಬೇಳೆಬಾತ್ ಇಸ್ ರೆಡಿ. ಸೊ ನಾನು ಬೂಂದಿ ತೊಗೊಳ್ಳಲ್ಲ, ಯಾಕಂದರೆ ಅದು ಆಯ್ಲಿ ಲೈಕ್ ಫ್ರೈ ಮಾಡಿರ್ತಾರಲ್ಲ. ಸೊ ಪ್ಲೇನಾಗಿ ತಿಂದೆ, ವೆಜಿಟೇಬಲ್ಸ್ ಇರುತ್ತಲ್ಲ ಟೇಸ್ಟಿಯಾಗಿರುತ್ತೆ ಅಂತ ಅದ್ರ ಜೊತೆಗೆ ಮೊಟ್ಟೆ ತೊಗೊಂಡೆ. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಆಲ್ರೆಡಿ ನಾನು ಹೂವು ಎಲ್ಲ ತೆಗ್ದಿಟ್ಬಿಟ್ಟಿದ್ದೆ. ಇವಾಗ ಜಸ್ಟ್ ಅರ್ಶಿನ ನೀರು ಹಾಕ್ಬಿಟ್ಟು ಒರೆಸ್ತಾ ಇದೆ ನನ್ನ ದೇವ್ರ ಮನೆಯೆಲ್ಲ. ಆಮೇಲೆ ಹೂವು ಇಡಬೇಕಾಗಿತ್ತು, ಅದು ಆಲ್ರೆಡಿ ಮನೇಲಿ ಇತ್ತು ಹೂವು. ನಾವು ಒಂದು ಪುಡಿ ಅಂದರೆ ಲೂಸ್ ಹೂವು ಬರುತ್ತಲ್ಲ ಅದನ್ನು ತೆಗ್ದಿಟ್ಕೊಂಡಿದ್ವಿ. ಸೊ ಇವಾಗ ಹೂವು ಎಲ್ಲ ಇಟ್ಬಿಟ್ಟು ಪೂಜೆಗೆ ರೆಡಿ ಮಾಡಬೇಕು. ಪೂಜೆ ರೆಡಿ ಮಾಡಾದಮೇಲೆ ಲೈಕ್ ಅಷ್ಟೇ. ನಾನು ಆಲ್ರೆಡಿ ತಿಂಡಿ ತಿನ್ಕೊಂಡ್ಬಿಟ್ಟಿದ್ದೆ, ತುಂಬ ಹಶ್ವಾಗ್ತಾಯಿತ್ತು. ನಾನು ತಿಂಡಿ ತಿಂದಿರೆ ಸ್ಟಾರ್ಟ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ, ಬನ್ನಿ ಹೆಂಗಿರುತ್ತೆ ತೋರಿಸ್ತೀನಿ ಗಾಯ್ಸ್. ಇನ್ನೊಂದಿನ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ರೆ, ಪೂಜೆ ಮಾಡೋಕ್ಕೆ ನಾವೇ ಎಲ್ಲ ರೆಡಿ ಮಾಡಿ ನಾವೇ ಎಲ್ಲ ಪೂಜೆ ಮಾಡ್ತೀವಿ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದರೆ ನಮ್ಗೆ ಇಷ್ಟ ಬಂದಿರೋ ಥರ ಇಟ್ಕೊಂಡಿರ್ತೀವಿ ಹೂವು ಎಲ್ಲ. ಅದಾದಮೇಲೆ ಆಲ್ಮೋಸ್ಟ್ ನಾನು ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 1:15 ಏನೋ ಆಗಿತ್ತು. ಅವಾಗ ನಾನು ಟೈಮ್ ನೋಡಿದೆ, ಪೂಜೆ ಮಾಡ್ಬೋದಾ, ಲೈಕ್ ರಾಹು ಕಾಲ ಆ ಥರ ಎಲ್ಲ ಇರುತ್ತಲ್ಲ. ಸೊ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಅಭಿಜನ್ ಮುಹೂರ್ತ ಏನೋ ಇದೆ, ಬಟ್ ಒಳ್ಳೇದಂತೆ. ಆಮೇಲೆ ನಿಮ್ದು ಏನಾದರೂ ವಿಶಸ್ ಇದ್ದರೆ ಆ ವಿಶಸ್ನು ಅವತ್ತು ಸ್ಟಾರ್ಟ್ ಮಾಡೋಕ್ಕೆ, ಇಲ್ಲ ನೀವೇನಾದರೂ ಸ್ಟಾರ್ಟ್ ಮಾಡಬೇಕು ಒಳ್ಳೆಯದು ಅಂತ ಹೇಳಿದೆ, ಅವತ್ತು ಆ ಟೈಮಿಗೆ ಸ್ಟಾರ್ಟ್ ಮಾಡಿದಾಗ ಇಟ್ ವಿಲ್ ಬಿ ಗುಡ್ ಅಂತೆ. ಸೊ ಪೂಜೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನಂದು ಏನೇನು ವಿಶ್ ಇತ್ತೋ ಎಲ್ಲ ಬರೆದಿಟ್ಕೊಂಡಿದ್ದೆ. ನಾನು ಬರೆದಿಟ್ಕೊಂಡಿರಲಿಲ್ಲ, ಲೈಕ್ ಪೂಜೆ ಎಲ್ಲ ಆದಮೇಲೆ ನಾನು ಲೈಕ್ ಪ್ರೇಯರ್ ಮಾಡೋಕ್ಕೆ ಕೂತ್ಕೋತೀನಲ್ಲ ಆವಾಗ ಬರೆದಿಟ್ಕೊಂಡಿರ್ತೀನಿ ನನ್ನ ಡೈರಿಲಿ. ಈ ಥರ ನಾನು ಲೈಕ್ ನನಗೇನು ಲೈಫಲ್ಲಿ ಏನು ವಿಶ್ ಆಗಬೇಕು, ಇಲ್ಲ ಏನಾದರೂ ನಿಮ್ಮ ಇಷ್ಟಪಡೋರಿಗೆ ಏನಾಗಬೇಕು, ಇಲ್ಲ ನಿಮ್ಮ ಮನೆಗೆ ಒಳ್ಳೇದಾಗಬೇಕಾ, ಇಲ್ಲ ನಿಮ್ಮ ಏನು ವಿಶಸ್ ಇರುತ್ತೋ ಅದು ನಿಮ್ಮ ಪ್ರಕಾರ. ಸೊ ಇವಾಗ ಡೈರಿ ತೊಗೊಂಡು ಬಂದು ಎಲ್ಲ ಬರ್ದು ಪೂಜೆ ಎಲ್ಲ ಮುಗಿಸಿ ಸೊ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ಆದರೆ ನಾನು ಏನು ಬರ್ದಿದ್ದೀನಿ ಅಂತ ತೋರಿಸಲ್ಲ ಡೈರಿಲಿ, ಜಸ್ಟ್ ಏನು ಪ್ರೊಸೀಜರ್ಸ್ ಆ ಥರ ಮಾಡಿದೆ ನಿಮಗೆ ಹೇಳ್ತಾಯಿದ್ದೀನಿ. ಪೂಜೆ ಮಾಡಿ ಕುತ್ಕೊಳ್ಳೋದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಅದಾದಮೇಲೆ ಪೀಸಾಗಿರುತ್ತೆ ಮೈಂಡು, ಲೈಕ್ ಒಂದೇನು ನೆಗೆಟಿವ್ ಯೋಚನೆ ಬರೋದಿಲ್ಲ. ಸೊ ಹಿಂಗೆ ಕಾಮಾಗಿತ್ತು. ಅದಾದಮೇಲೆ ನಾನು ಆಲ್ರೆಡಿ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆನೇ ಬಟ್ಟೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ. ಸುಮ್ಮನೆ ಲೈಕ್ ಜಿಮ್ ವೇರ್ಸ್ ಇತ್ತು ಆ್ಯಂಡ್ ಡೈಲಿ ವೇರ್ಸ್ ಇರುತ್ತಲ್ಲ, ಜಸ್ಟ್ ಸ್ವಲ್ಪನೇ ಇದ್ದಿದ್ದು. ಸೊ ವಾಶ್ ಮಾಡಿ ಒಣಗಾಕ್ತಿದ್ದೆ. ತುಂಬ ಬಿಸಿಲಿತ್ತು, ಐ ಡೋಂಟ್ ನೋ ಲೈಕ್ 1 ಅವರಿಗೆ ಒಣಗೋಗ್ಬಿಡುತ್ತೆ, ಅಷ್ಟು ಬಿಸಿಲಿತ್ತು ಗೈಸ್. ಬಟ್ಟೆ ಒಣಗಾಕಿ ಬಂದು ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಹಂಗೆ ಒಂದು 2-3 ರೀಲ್ಸ್ ಮಾಡಿಕೊಂಡೆ. ಅದಾದಮೇಲೆ ಈಚೆ ಬಂದು ನೋಡಿದ್ರೆ ಫುಲ್ಲು ಮಳೆ ಬರ್ತಾಯಿದೆ. ಇವತ್ತು ಜಿಮ್ ಹೋಗೆ ಅಂತ ಗೊತ್ತಾಯಿತು. ಆಲ್ಮೋಸ್ಟ್ ನಾನು ಎದ್ದು ಬರೋ ಈಚೆ ಅಷ್ಟರಲ್ಲಿ 7 o'clock ಆಗಿತ್ತು. ನೋಡೋಣ ಆದರೆ ಹೋಗೋಣ ಮಳೆ ನಿಂತರೆ ಅಂತ. ಅದಾದಮೇಲೆ ಹಶ್ವಾಗ್ತಾಯಿತ್ತು, ಅದಕ್ಕೆ ಮತ್ತೆ ಕಾಫಿ ಮಾಡ್ಕೊಂಡು ಕುಡಿದೆ. ಕಾಫಿ ಆದಮೇಲೆ ಮತ್ತೆ ಡಿನ್ನರ್ ಮಾಡಿಬಿಟ್ಟೆ, ಯಾಕಂದರೆ ಜಿಮ್ಮಿಗೆ ಹೋಗಲ್ಲ ಅಂತ ಗೊತ್ತಾಯ್ತು. ಯಾಕಂದರೆ ಫುಲ್ ಮಳೆ ಬರ್ತಾಯಿದೆ ಗೈಸ್, ಫುಲ್ ಜೋರು ಮಳೆ ಬರ್ತಾಯಿದೆ. ಸೊ ಗಾಯ್ಸ್ ಜಿಮ್ಮಿಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಮಳೆ ಜೋರಾಗಿ ಬರ್ತಾಯಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಇನ್ನು ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಬಟ್ ಮಳೆ ಜೋರಾಗಿ ಬರ್ತಾಯಿದ್ದ ಕಾರಣ ನಾನು ಜಿಮ್ಮಿಗೆ ಹೋಗ್ತಾಯಿಲ್ಲ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಕೀಪ್ ವಾಚಿಂಗ್ ಮೈ ವ್ಲಾಗ್. ಇಲ್ಲ ನಾನು ಏನು ಕರೆಕ್ಷನ್ ಮಾಡ್ಕೋಬೇಕು ನನಗೆ ಕೇಳಿ. ಆ್ಯಂಡ್ ಥ್ಯಾಂಕ್ ಯು.